ಸದಾ ಸುದ್ದಿಯ ಬೆನ್ನು ಹತ್ತುವ ಪತ್ರಕರ್ತರಿಗೆ ಮನರಂಜನೆ, ಕ್ರೀಡೆಯಂತಹ ವಿಚಾರಗಳು ಬಹಳ ದೂರ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇಲ್ಲಿನ ಕೆವಿ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷ ವಿಶೇಷ ಕ್ರೀಡಾಕೂಟವನ್ನು ಪತ್ರಕರ್ತರಿಗಾಗಿ ಆಯೋಜಿಸುವ ಮೂಲಕ ವಿಶೇಷತೆ ಮೆರೆಯುತ್ತಿದ್ದಾರೆ. ಅದೇ ರೀತಿಯಲ್ಲಿ ಸಿ.ವಿ. ವೆಂಕಟರಾಯಪ್ಪನವರ 109ನೇ ಜಯಂತಿ ಮತ್ತು 28ನೇ ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗಾಗಿ ಒಂದು ದಿನದ ಕ್ರೀಡಾಕೂಟವನ್ನು ಕೆವಿ ಕ್ಯಾಂಪಸ್ನಲ್ಲಿ ಇಂದು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿ ಇಂದು ಪತ್ರಕರ್ತರು ಬಿದ್ದರು, ಎದ್ದರು, ಕುಣಿದು ಕುಪ್ಪಳಿಸಿದರು. ಅದಕ್ಕೆ ಕಾರಣ ಸಿವಿವಿ ದತ್ತಿ ದಿನಾಚರಣೆ ಪ್ರಯುಕ್ತ ಪತ್ರಕರ್ತರಿಗಾಗಿಯೇ ಆಯೋಜಿಸಿದ್ದ ಕ್ರೀಡಾಕೂಟಗಳು. ಪತ್ರಕರ್ತರು ಹೆಚ್ಚು ಶ್ರಮ ವಹಿಸುವ ಆಸಾಮಿಗಳಲ್ಲ ಎಂಬ ಕಾರಣಕ್ಕೆ ಕಷ್ಟವಲ್ಲದ ಕ್ರೀಡೆಗಳನ್ನೇ ಆಯೋಜಿಸಲಾಗಿತ್ತು. ಹಾಗಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿದ ಪತ್ರಕರ್ತರು ಗೆದ್ದು ಬೀಗಿದರು. ಜಿಲ್ಲೆಯ ಪ್ರಸಿದ್ಧ ವಿದ್ಯಾಕೇಂದ್ರ ಕೆವಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಸಿ.ವಿ. ವೆಂಕಟರಾಯಪ್ಪನವರ 109ನೇ ಜಯಂತಿ ಮತ್ತು 28ನೇ ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗೆ ಒಂದು ದಿನದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸದಾ ಸುದ್ದಿಯ ಬೆನ್ನು ಹತ್ತುವ ಪತ್ರಕರ್ತರಿಗಾಗಿ ಸಿವಿವಿ ಕ್ರೀಡಾಂಗಣದಲ್ಲಿ ಸಿವಿವಿ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನೇತೃತ್ವದಲ್ಲಿ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟದಲ್ಲಿ ಕ್ರಿಕೆಟ್, ಹಗ್ಗಜಗ್ಗಾಟ, ಚೀಲದ ನಡಿಗೆ, ಬ್ಯಾಸ್ಕೆಟ್ಬಾಲ್ ಎಸೆತ, ಮ್ಯೂಸಿಕಲ್ ಚೇರ್, ಶಾಟ್ ಪುಟ್, ರನ್ನಿಂಗ್ ರೇಸ್ ಸೇರಿದಂತೆ ಇತರೆ ಕ್ರೀಡೆಗಳಲ್ಲಿ ಭಾಗವಹಿಸಿದ ಪತ್ರಕರ್ತರು ಗೆದ್ದು ಪ್ರತಿ ವರ್ಷ ಈ ಕ್ರೀಡಾಕೂಟ ಆಯೋಜನೆ ಮಾಡುವ ಸಿವಿವಿ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ಒಂದು ದಿನದ ಕ್ರೀಡಾಕೂಟ ಆಯೋಜಿಸಿದ್ದ ಸಿವಿವಿ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಪತ್ರಕರ್ತರು ಸದಾ ಸುದ್ದಿ ಸಂಗ್ರಹದ ಗುಂಗಿನಲ್ಲಿದ್ದು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇದನ್ನರಿತು ತಮ್ಮ ಸಂಸ್ಥೆ ಪ್ರತಿ ವರ್ಷ ಪತ್ರಕರ್ತರಿಗಾಗಿ ಕ್ರೀಡಾಕೂಟ ಹಮ್ಮಿಕೊಂಡು ಬರುತ್ತಿದೆ. ಕ್ರೀಡಾಕೂಟದಲ್ಲಿ ಹಿರಿಯ ಪತ್ರಕರ್ತರು, ಯುವ ಪತ್ರಕರ್ತರು ಸೇರಿದಂತೆ ಅನೇಕರು ಹಿರಿಯ ಕಿರಿಯ ಎಂಬ ಭೇದ ಭಾವವಿಲ್ಲದೆ ಭಾಗವಹಿಸುತ್ತಾರೆ. ಈ ಮೂಲಕ ಸಂತೋಷ ಪಡುತ್ತಾರೆ. ಕ್ರೀಡೆಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಕ್ರೀಡೆಗಳು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕ್ರೀಡೆಗಳಿಗೆ ಸಮಯ ಮೀಸಲಿಡಬೇಕು ಎಂದರು. 28ನೇ ದತ್ತಿ ದಿನಾಚರಣೆ ಮತ್ತು 109ನೇ ಸಿವಿವಿ ಜಯಂತಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಇವತ್ತಿನ ವಿಶೇಷ ಏನು ಅಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಇರತಕ್ಕಂತಹ ಪತ್ರಕರ್ತ ಮಿತ್ರರು ಯಾರ್ಯಾರು ಪ್ರತಿನಿತ್ಯ ಸುದ್ದಿ ಮಾಡುವುದು, ಸುದ್ದಿಯಿಂದ ಓಡುವುದು, ವಿಶ್ಲೇಷಣೆ ಮಾಡುವುದು, ಅನೇಕ ರೀತಿಯಲ್ಲಿ ಜೀವನದಲ್ಲಿ ಒತ್ತಡದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅವರಿಗೆ ಒಂದು ದಿನ ಸ್ವಲ್ಪ ಕ್ರೀಡಾಂಗಣದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸೋದು, ಕ್ರೀಡಾ ಸ್ಪರ್ಧೆಗಳನ್ನು ನಡೆಸೋದು. ಇವತ್ತು ಅವರಿಗೆ 100 ಮೀಟರ್ ಓಟ, ಹಗ್ಗಜಗ್ಗಾಟ, ಕ್ರಿಕೆಟ್, ಇನ್ನು ಶಾಟ್ ಪುಟ್ ಎಸೆತ, ಈ ಥರ ಅನೇಕ ಕ್ರೀಡೆಗಳನ್ನು ಏರ್ಪಾಟು ಮಾಡಲಾಗಿತ್ತು. ಮೊದಲನೇದಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ಸುಮಾರು 70ಕ್ಕೂ ಹೆಚ್ಚು ಪತ್ರಕರ್ತ ಮಿತ್ರರು ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಂದಷ್ಟು ಸಮಯ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕಳೆದಂತ ಈ ಸಂದರ್ಭ ನಿಜವಾಗ್ಲೂ ಸಹ ತುಂಬಾ ಮೆಚ್ಚುಗೆ ಮಾಡತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಕಳೆದ 25 ವರ್ಷಗಳಿಂದ ಸತತವಾಗಿ ನಾವು ಏನು ದತ್ತಿ ದಿನಾಚರಣೆ ಅಂಗವಾಗಿ ಪತ್ರಕರ್ತ ಮಿತ್ರರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಮತ್ತೊಮ್ಮೆ ಬಂದಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಟ್ಟಿನಲ್ಲಿ ಸದಾ ಸೇವಾ ಮನೋಭಾವದಿಂದಲೇ ಖ್ಯಾತಿ ಪಡೆದಿರುವ ಸಿವಿವಿ ಶಿಕ್ಷಣ ಸಂಸ್ಥೆಗಳು ಮತ್ತು ಕೆವಿ ನವೀನ್ ಕಿರಣ್ ಅವರು ಪತ್ರಕರ್ತರಿಗಾಗಿಯೇ ಪ್ರತ್ಯೇಕ ಕ್ರೀಡಾಕೂಟ ಆಯೋಜಿಸುವ ಮೂಲಕ
ವಿಶೇಷತೆ ಮೆರೆದಿದ್ದು, ಅದೇ ರೀತಿಯಲ್ಲಿ ತಮ್ಮ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ, ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು, ಹೀಗೆ ಎಲ್ಲರಿಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.